ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಇದು ನಮ್ಮ ಅಕ್ಕನ ಮಕ್ಕಳಿಗೆ ಫಸ್ಟ್ ಹೋಲಿ ಕಮ್ಯುನಿಯನ್ ಫಂಕ್ಷನ್ ಇತ್ತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹೋಗಿದ್ವಲ್ವ ಬಳ್ಳಾರಿಗೆ, ಇದೇ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿರೋದು. ನಮ್ಮ ಅಕ್ಕನ ಮಕ್ಕಳು ಇಬ್ಬರು, ನಮ್ಮ ಅಕ್ಕಗೆ ಇಬ್ಬರು ಗಂಡು ಮಕ್ಕಳು. ಇವರು ನಮ್ಮ ಅಕ್ಕ ಹೈದ್ರಾಬಾದಲ್ಲಿದ್ದಾರೆ. ಅವ್ರ ಮಗಳಿಗೂ ಒಬ್ರಿಗೂ ಸೇರಿಬಿಟ್ಟು 3 ಮಕ್ಕಳಿಗೆ ಕೊಟ್ಟರು. ಚರ್ಚಲ್ಲಿ ಹೋಗಿದ್ವಿ. ಚರ್ಚಲ್ಲೇ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ 7:30ಗೆ ಚರ್ಚ್ ಇತ್ತು. ಬೇಗನೆ ಎದ್ಬಿಟ್ಟು ನಾವೆಲ್ಲ ರೆಡಿ ಆಗಿಬಿಟ್ಟು 7:30 ಅನ್ನೋಷ್ಟರೊಳಗೆ ನಾವೆಲ್ಲ ಹೋದ್ವಿ ಚರ್ಚಿಗೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಮುದ್ದಾಗಿ ಮಕ್ಕಳು ಅಂತೂ. ಆ ವೈಟ್ ಡ್ರೆಸ್ಸಲ್ಲಿ ನೋಡ್ತಿದ್ರೆ ಹಾಗೆ ಏಂಜಲಸ್ ಥರ ಸೂಪರಾಗಿ ಕಾಣಿಸ್ತಾ ಇದ್ರು ಮಕ್ಕಳೆಲ್ಲ. ನೋಡೋಕ್ಕೆ ಒಂಥರ ಖುಷಿ ಮಕ್ಕಳನ್ನ. ಎಲ್ಲರೂ ವೈಟ್ ಡ್ರೆಸ್ಸಲ್ಲೇ ಇದ್ಬಿಟ್ಟು, ಆಮೇಲೆ ಗಂಡು ಹುಡುಗರೆಲ್ಲ ವೈಟ್ ಶರ್ಟು ಪ್ಯಾಂಟ್ ಹಾಕೊಂಡಿದ್ರು. ತುಂಬ ಚೆನ್ನಾಗಿದ್ರು ನಮ್ಮ ಅಕ್ಕನ ಮಕ್ಕಳಂತೂ. ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅವ್ರು ಮೂವರು. ಎಲ್ರಿಗೂ ವೈಟ್ ಡ್ರೆಸ್ಸೇ. ಹೋಲಿ ಕಮ್ಯುನಿಯನ್ ತಗೊಳ್ಳೋ ಮಕ್ಕಳಿಗೆ ಮಾತ್ರ ಆ ಥರ ವೈಟ್ ಡ್ರೆಸ್ಸು ಫ್ರಾಕು ಇಷ್ಟೊಂದು ಮಕ್ಕಳಿಗೆ ಕೊಟ್ಟಿದ್ರು ಆ ದಿನ. ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ಚರ್ಚು, ತುಂಬ ಜನನೂ ತುಂಬ ಇದ್ದರು. ಚರ್ಚ್ ತುಂಬ. ಆ ಮಕ್ಕಳನ್ನಂತೂ ನೋಡೋಕೆ ಅಷ್ಟೊಂದು ಖುಷಿ ಆಗ್ತಿತ್ತು. ಆ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಮಕ್ಕಳು. ಅದೆಲ್ಲ ಕೊಟ್ಟಾಗಿದ್ಮೇಲೆ ಆಮೇಲೆ ಮಕ್ಕಳಿಗೆಲ್ಲ ಇದನ್ನೆಲ್ಲ ಕೊಟ್ಟರು, ಅವಾರ್ಡೆಲ್ಲ ಕೊಡ್ತಾಯಿದ್ರು. ಇವರು ಗ್ರೀನ್ ಸ್ಯಾರಿ ಇದ್ದಾರಲ್ವ, ಅದು ನಮ್ಮ ಅಕ್ಕ, ನಮ್ಮ ಸ್ವಂತ ಅಕ್ಕ. ನಿಮಗೆ ಗೊತ್ತಿರ್ಬೋದು, ನಾನು ತುಂಬ ವೀಡಿಯೋಸ್ದಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ. ಅದು ಹೋಲಿ ಕಮ್ಯುನಿಯನ್ ತೊಗೊಂಡಿದ್ಮೇಲೆ ಈ ಥರ ಒಂದು ದ್ರಾಕ್ಷಿ ರಸ, ಆಮೇಲೆ ನಮ್ಮದ್ರಲ್ಲಿ ರೊಟ್ಟಿ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾರೆ ಮಕ್ಕಳಿಗೆ. ಅದನ್ನು ತೊಗೊತಾ ಇದ್ದಾರೆ. ಆಯಿತು. ಎಲ್ಲ ಕೊಟ್ಟಾಗಿದ್ಮೇಲೆ 7:30ಯಿಂದ ಬೆಳಗ್ಗೆ 7:30ಲಿಂದ 9:30ವರೆಗೂ ಆಯಿತು ಚರ್ಚಿಂದ ಎಲ್ಲ ಮುಗಿಸೋಷ್ಟರೊಳಗೆ. ಇವರೇ ನೋಡ್ತಾ ಇರ್ರಿ, ನಮ್ಮ ಅಕ್ಕ, ನಮ್ಮ ಮಾಮ, ನಮ್ಮ ಅಕ್ಕನ ಮಕ್ಕಳು. ಇದು ದೊಡ್ಡಕ್ಕನ ಮಗಳು, ನಮ್ಮ ದೊಡ್ಡಮ್ಮನ ಮಗಳು ಇದ್ದಾರಲ್ವ, ಅವ್ರ ಮೊಮ್ಮಗಳು. ಇದು ಹೈದ್ರಾಬಾದಲ್ಲಿ ಇದ್ದಾರಲ್ವ ಅಕ್ಕ ಮಾಮ, ಅವ್ರ ಮಗಳಿಗೆ ಒಬ್ಬರದು. ಆಮೇಲೆ ಇಬ್ಬರು ಅಕ್ಕನ ಮಕ್ಕಳು ಇವರು ನಮ್ಮ ದೊಡ್ಡಕ್ಕ. ಇವ್ರಿಗೆ ಇದು ನಮ್ಮ ಅಮ್ಮ, ತಮ್ಮ, ನಮ್ಮಪ್ಪ. ನೋಡಿ ಕ್ರೀಮ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ವ, ಅದು ನಮ್ಮಮ್ಮ. ಇದು ನಮ್ಮ ದೊಡ್ಡಮ್ಮ, ನಿಮ್ಗೆ ಗೊತ್ತಿರುವ ಹಾಗೆ. ಇದು ನಾನು, ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಎಲ್ಲ. ಒಂದು ಸ್ವಲ್ಪ ಫಂಕ್ಷನ್ ಎಲ್ಲ ಮುಗ್ದಾಗಿದ್ಮೇಲೆ ಒಂದು ಸ್ವಲ್ಪ ವೀಡಿಯೋಸು ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡಾಗಿದ್ಮೇಲೆ
ಟಿಫನ್ ಏನೂ ಮಾಡಿದ್ದಿಲ್ಲ, ಬೆಳಗ್ಗೆ ಹಾಗೆ ಹೋಗಿರೋದು. ಅದೆಲ್ಲ ಮುಗ್ದಾಕಿದ್ಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಹಾಲು, ಸ್ವಲ್ಪ ಸಕ್ಕರೆ, ಬಾಳೆಹಣ್ಣು ಅದೇನೋ ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕಂತೆ. ಅದಾಗಿದ್ಮೇಲೆ ಮಕ್ಕಳಿಗೆ ಹಾಗಾಗಿ ಮನೆಯಿಂದ ಮಾಡ್ಕೊಂಬಂದಿದ್ರು ಅಕ್ಕವರು, ಮಾಡಿ ಕೊಟ್ಟರು ಮಕ್ಕಳಿಗೆ. ನೋಡ್ತಾ ಇರ್ರಿ, ಚರ್ಚಿದು ಹೊರಗೆ ಇದು ಎಲ್ಲ ಮುಗ್ದಾಗಿದ್ಮೇಲೆ ಇನ್ನೇನು ನಮ್ಮದು ಕೆಲಸ. ಎಲ್ಲೋದ್ರೂ ವಿಡಿಯೋ ಮಾಡೋದೇ ಕೆಲಸ ಅಲ್ವಾ. ಎಲ್ಲ ಒಂದು ಸ್ವಲ್ಪ ನಾನೆಲ್ಲ ಅಲ್ಲಿ ಒಳಗಿಂದೆಲ್ಲ ವೀಡಿಯೋ ಶೂಟ್ ಮಾಡಿಬಿಟ್ಟು ಹೊರಗೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಎಲ್ಲ ವೀಡಿಯೋ ತೊಗೊತಾ ಇದ್ದೆ ನಾನು. ಎಲ್ಲರೂ ಹೋಗಿಬಿಟ್ರು, ಚರ್ಚೆ ಫುಲ್ ಖಾಲಿ ಆಗಿಬಿಡ್ತು. ಲಾಸ್ಟ್ ಟೀಮ್ ನಮ್ಮದೇ, ಫುಲ್ ಚರ್ಚ್ ಖಾಲಿ ಆದ್ರೂ ನಾವು ಹೋಗಿದ್ದಿಲ್ಲ, ಇನ್ನೂ ಫೋಟೋಶೂಟ್ ಮಾಡ್ಕೊತಾ ಇದ್ವಿ. ಎಲ್ಲರೂ ಹೋಗಾಗಿದ್ಮೇಲೆ ನಾವು, ಇದು ನಮ್ಮ ಅಂಜಲಿ ಗೊತ್ತಿರಬೇಕು ನಿಮಗೂ. ಎಲ್ಲ ಚೆನ್ನಾಗಾಯಿತು. ಮಕ್ಕಳಂತೂ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ಇನ್ನೇನು ಚರ್ಚಿಂದ ಬಂದಾಗಿದ್ಮೇಲೆ ಬೆಳಗ್ಗೆ ಕೇಸರಿಬಾತು, ಉಪ್ಪಿಟ್ಟು ನಮ್ಮ ಮಾಮ ಮಾಡಿದರು ಟಿಫನು. ಎಲ್ಲ ನಮ್ಮ ಮಾಮನೇ ಮಾಡಿದರು ಇವತ್ತು ಅಡುಗೆ. ನಾವೆಲ್ಲ ಒಂದು ಸ್ವಲ್ಪ ಹೆಲ್ಪು, ನನ್ನ ದೊಡ್ಡಮ್ಮ ಎಲ್ಲ ಹೆಲ್ಪ್ ಮಾಡಿದ್ರು. ಇವರೇ ಅಡುಗೆ ಇವತ್ತು, ಫುಲ್ ಅಡುಗೆ ಇವ್ರದ್ದೇ ಇವತ್ತು. ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ರು. ಚರ್ಚಿಂದ ಬಂದಿದ್ದ ತಕ್ಷಣ ಉಪ್ಪಿಟ್ಟು ಕೇಸರಿಬಾತು ಎಲ್ಲ ತಿಂದಾಗಿದ್ಮೇಲೆ ಇವಾಗ ಕುಷ್ಕ, ಚಿಕನ್ ಸಾರು, ಅದಾಗಿದ್ಮೇಲೆ ಕಬಾಬು, ಆಮೇಲೆ ಗುಲಾಬ್ ಜಾಮೂನು, ಮೊಸರು ಬಜ್ಜಿ, ಆಮೇಲೆ ಸ್ವೀಟು ಚಾಕ್ಲೇಟ್ ಬೀಡ, ಇಷ್ಟೊಂದು ಅಡುಗೆ ಎಲ್ಲ ಮಾಡಿಸಿದ್ರು. ಅಲ್ಲೇ ಮನೇಲೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಊಟ. ಯಾವುದಾದ್ರೂ ಫಂಕ್ಷನ್ ಇತ್ತು ಅಂದರೆ ಹೇಳಿ, ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಾಮ. ಸೂಪರಾಗಿ ಮಾಡಿದರು ಅಡುಗೆ ಎಲ್ಲ. ಏನಾದರೂ ಫಂಕ್ಷನ್ ಇತ್ತಂದರೆ ಹೇಳಿ, ಬಂದು ಅಡುಗೆ ಮಾಡಿಕೊಡ್ತಾರೆ. ನಿಮಗೂ ಅಷ್ಟೇ. ಹೊಸಪೇಟೆಯಲ್ಲಿ ಇರೋದು ಅವರು, ಡಾನ್ ಬಾಸ್ಕೋದಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲ. ಸಖತ್ತಾಗಿ ಮಾಡಿದರು ಅಡುಗೆ ಮಾತ್ರ ಸೂಪರಾಗಿ. ಎಲ್ಲರೂ ಸೇರ್ಕೊಂಡ್ಬಿಟ್ಟು ಊಟ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಟಿಫನ್ ಮಾಡಾಗಿದ್ಮೇಲೆ ಮತ್ತೆನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಗುಲಾಬ್ ಜಾಮೂನು ಅಕ್ಕ ಮಾಡಿರೋದು. ಅಕ್ಕ ಮಾಮ ಹೈದ್ರಾಬಾದಲ್ಲಿದ್ದಾರಲ್ಲ, ಅಲ್ಲಿಂದನೇ ಮಾಡ್ಕೊಂಬಂದಿದ್ರು ಗುಲಾಬ್ ಜಾಮೂನು. ತುಂಬ ಚೆನ್ನಾಗಿ ಮಾಡಿದರು. ಇವರೇ ಮಾಮ ಆಮೇಲೆ ಅಕ್ಕ ಸೇರಿಕೊಂಡು ಮಾಡ್ಕೊಂಬಂದಿದ್ರು ಅಲ್ಲಿಂದನೇ. ತುಂಬ ಚೆನ್ನಾಗಾಗಿತ್ತು ಗುಲಾಬ್ ಜಾಮೂನು ಅಷ್ಟೇ. ಎಲ್ಲ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಊಟ ಎಲ್ಲ ಆಗಿದ್ಮೇಲೆ ಚಾಕ್ಲೇಟ್ ಬೀಡಾನು ಮಾಡಿದರು ಮನೆಯಲ್ಲೇ. ಅಕ್ಕರದು ಮಾಮರದೆಲ್ಲ ಇದೇ ಬಿಸ್ನೆಸ್ಸೇ, ಬೀಡ ಶಾಪು. ಹಾಗಾಗಿ ಮಾಮರೇ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು ಚಾಕ್ಲೇಟ್ ಬೀಡ. ಮಕ್ಕಳು ನೋಡಿ, ಮಕ್ಕಳು ಸೈನೇನೆ ಒಂದು ಎಲ್ಲೋದ್ರೂ ಎಲ್ಲ ಮಕ್ಕಳು ಬಂದುಗೂಡ್ಬಿಡ್ತಾರೆ. ಅವ್ರಿಗಂತೂ ಖುಷಿ, ನನ್ನ ಮಕ್ಳಿಗೆ ಅದಕ್ಕೆ ಖುಷಿ, ಬರೀ ಊರಿಗೆ ಹೋಗೋಣ ಅಂತಿರ್ತಾರೆ. ಎಲ್ಲ ಊಟ ಎಲ್ಲ ಮುಗ್ದಾಗಿದ್ಮೇಲೆ ಇನ್ನೇನು ಸಂಜೆ ಕೇಕ್ ಕಟಿಂಗ್ ಆಯಿತು. ಮಕ್ಕಳಿಗೆ ಕಮ್ಯುನಿಯನ್ ಕೊಟ್ಟಿದ್ದರು ಅಲ್ವಾ, ಹಾಗಾಗಿ ಕೇಕ್ ತೊಗೊಂಬಂದಿದ್ರು ಮಾಮ. ಅಕ್ಕ ಮಾಮದು ನಿಮಗೆ ಅವತ್ತು ನಾನು ಲೈವಲ್ಲೇ ತೋರಿಸ್ದೆ ಅಲ್ವಾ, ಅವ್ರದ್ದು ಇವತ್ತು ಮದುವೆ ದಿನವೇ ಇತ್ತು. ಬಟ್ ಅವ್ರ ಕೇಕ್ ಕಟಿಂಗ್ ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ನನ್ನ ಹತ್ರ ಇಲ್ಲ. ಅವ್ರದ್ದು ಒಂದು ಕೇಕ್ ಕಟಿಂಗ್ ಆಯಿತು, ಟೋಟಲ್ 3 ಕೇಕ್ ಕಟ್ ಆಯಿತು. ಬಟ್ ಅವ್ರದ್ದು ಮಿಸ್ ಆಗಿಬಿಟ್ಟಿದೆ. ಲೈವಲ್ಲೇ ನಾನು ತೋರಿಸಿದ್ದೆ ಅವ್ರು ಕೇಕ್ ಕಟ್ ಮಾಡೋದು. ಬಟ್ ಇದರಲ್ಲಿ ವೀಡಿಯೋ ಇಲ್ಲ, ಯಾರ ಫೋನಲ್ಲಿದೆಯೋ ಗೊತ್ತಿಲ್ಲ, ಅದೊಂದು ವೀಡಿಯೋ ಮಿಸ್ ಆಗಿದೆ. ಅವ್ರದ್ದೊಂದು ಆ್ಯನಿವರ್ಸರಿ ಒಂದು ಕೇಕ್ ಕಟಿಂಗ್ ಆಯಿತು. ತುಂಬ ಚೆನ್ನಾಗಾಯಿತು. ಇಷ್ಟೇ ಇವತ್ತಿನ ವ್ಲಾಗು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ, ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ಫಂಕ್ಷನು ಸೆಲೆಬ್ರೇಷನು ನಿಮಗೇನಾದರೂ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೀತಾ ಫ್ಯಾಮಿಲಿ ಚಾನಲನ್ನು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡಿಬಿಟ್ಟು ಆದಷ್ಟು ಸಪೋರ್ಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಯ್ತಂದರೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು. ಐ ಹೋಪ್ ವಿಡಿಯೋ ಎಲ್ಲ ಫುಲ್ ನೋಡಿರ್ತೀರಾ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಮತ್ತೊಂದು ಲಾಗ್ ಜೊತೆಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್.